ಈ ನಂದಿ ಕಂಬ ಇದೆಯಲ್ಲ ಭಾಳ ಶ್ರೇಷ್ಠವಾದಂಥ ನೋಡಿ. ಅವರು ವಾರಾನ್ಗಟ್ಲೆ ತಿಂಗಳಾನ್ಗಟ್ಲೆ ಅದನ್ನು ಇದು ಮಾಡಿರ್ತಾರೆ. ಸಾಕಷ್ಟು ಇದು ಲಿಂಗಾಯತ ಸಮುದಾಯದವರು ಅವ್ರು ಮಾಡ್ತಾರೆ ಅದನ್ನು. ಇದಕ್ಕೋಸ್ಕರ ಅವರು ಶ್ರೇಷ್ಠವಾಗಿ ಇದು ಮಾಡ್ತಾರೆ ನೋಡಿ. ಅದು ಯಾವುದೇ ಕಾರಣಕ್ಕೂ ಬೆಳಗ್ಗೆ ನಾನು ಕೇಳ್ತಾ ಇದ್ದೆ, ನಂದಿ ಕಂಬ ಯಾವುದೇ ಕಾರಣ ನೆಲಕ್ಕೆ ತಾಕಬಾರ್ದು, ಹೇಗೆ ಅದು ಎದೆ ಬಟ್ಟಕ್ಕೆ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಹಾಗೆ ಅಷ್ಟು ಕಲಶಗಳು ಸಹ ಮೇಲಿರುವ ಕಲಶಗಳು ಶಬ್ದ ಬರುತ್ತೆ. ಅದಕ್ಕೆ ನಮ್ಮ ಯಾರು ಪ್ರಜಾಪ್ರಭುತ್ವದ ಮುಖ್ಯಸ್ಥರು ಯಾರಿರ್ತಾರೆ, ಪ್ರಜಾಪ್ರಭುತ್ವ ಮುಖ್ಯಸ್ಥರು ಮುಖ್ಯಮಂತ್ರಿ ಅವರು ಪೂಜೆ ಮಾಡ್ತಾರೆ. ಪೂಜೆ ಆದ ನಂತರ ಅವ್ರಿಗೆ ಒಂದು ದೇಶಕ್ಕೆ, ರಾಷ್ಟ್ರಕ್ಕೆ ಮತ್ತು ರಾಜ್ಯಕ್ಕೆ ಒಂದು ಸಂದೇಶ ಕಳಿಸ್ತಾರೆ. ಅದು ಆಗಿನ ಕಾಲದಲ್ಲಿ ಮಹಾರಾಜರು ನಡೆಸೋದು. ಅದು ಕಡೆಯಾದಂಥ ಜಯಚಾಮರಾಜೇಂದ್ರ ಒಡೆಯರು 1969ರಲ್ಲಿ ಇದು ಸಂದೇಶವನ್ನು ಕೊಟ್ಟರು. ನಂತರ ನಮ್ಮ ಮಹಾರಾಜರು ಕೊಡಲಿಲ್ಲ. ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆ ನಂದಿ ಕಂಬನ ಪೂಜೆಯನ್ನು ನಮ್ಮ ಮೈಸೂರು, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಮಾಡ್ತಾರೆ ನೋಡಿ. ಇಲ್ಲಿ ವಿಶೇಷ ಈ ಅರಮನೆಯ ನಡೆಯುವಂತಹ ಮೆರವಣಿಗೆಯನ್ನು, ಚಾಲನೆಯನ್ನು ನಮ್ಮ ಮುಖ್ಯಮಂತ್ರಿಗಳು ಕೊಡ್ತಾರೆ. ಸಂಜೆ ನಡೆಯುವಂಥ ಪಂಜಿನ ಕವಾಯತಿಗೆ ಸಂವಿಧಾನದ ಮುಖ್ಯಸ್ಥರಾದಂಥ ರಾಜ್ಯಪಾಲರು ಚಾಲನೆ ಕೊಡ್ತಾರೆ. ಅದಕ್ಕೆ ವ್ಯತ್ಯಾಸ ನಡೆಯುತ್ತೆ. ಹಾಗಾಗಿ ಇದು ಒಂದು ರೀತಿ ನಂದಿ ಕಂಬ ಒಂದು ವಿಶೇಷವಾದಂತಹ ಒಂದು ಹೇಳ್ಬೋದು. ಅದು ನಂದಿ ಧ್ವಜದ ಪೂಜೆಗೆ ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ. ಅವ್ರ ಜೊತೆ ಇತರ ಸಚಿವರುಗಳು ಕೂಡ ಇದ್ದಾರೆ, ಗಣ್ಯರು ಕೂಡ ಆಗಮಿಸಿದ್ದಾರೆ. ನಂದಿ ಧ್ವಜದ ಪೂಜೆಯನ್ನ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ನಂದಿ ಧ್ವಜ ಪೂಜೆಯನ್ನ ಮಹಾರಾಜರೇ ಮಾಡ್ತಿದ್ರು. ಇವಾಗ ನಾವು ಏನು ವಿಜಯ ಯಾತ್ರೆಯನ್ನು ನೋಡಿದ್ವಿ ಈಗ ಹಿಂದೆ, ಆ ವಿಜಯ ಯಾತ್ರೆಗೆ ತೆರಳಬೇಕಾದ್ರೆ ಮೊದಲು ಮಹಾರಾಜರುಗಳು ವಿಜಯ ಯಾತ್ರೆ ಯಾವ ರೀತಿ ಅಂತ ಅಂದರೆ ಬೆಳಗ್ಗೆ ಸಾಂಕೇತಿಕವಾಗಿ ಮಾಡ್ತಿದ್ರು. ನಂತರ ವಿಜಯ ಯಾತ್ರೆ ಅವರು ಅಂಬಾರಿ ಮೇಲೆ, ಚಿನ್ನದ ಅಂಬಾರಿ ಮೇಲೆ ಹೋಗ್ತಿದ್ರು. ಅಪ್ ಟು ಜಯಚಾಮರಾಜೇಂದ್ರ ಒಡೆಯರ್ ಅವರು ಮತ್ತು ಅವ್ರ ಮಗ ಶ್ರೀಕಂಠದತ್ತ ಒಡೆಯರ್ ಅವರು ಯುವರಾಜರಾಗಿದ್ದರು. ಅದಾದ ನಂತರದಲ್ಲಿ ಇವರು ಶ್ರೀಕಂಠದತ್ತ ಒಡೆಯರವರು ವಿಜಯ ಯಾತ್ರೆಗೆ ತೆರಳಬೇಕು ಅಂತ ಅಂದರೆ ಮೊದಲು ಬೆಳ್ಳಿ ರಥದಲ್ಲಿ ಹೋಗ್ತಿದ್ರು. ಮುಂದೆ 2 ಹಸುಗಳನ್ನು ಕಟ್ಟು ಆ ಹಸು ಆ ಬೆಳ್ಳಿ ರಥವನ್ನು ಎಳ್ಕೊಂಡು ಹೋಗ್ತಿತ್ತು. ಸೊ ಏನಾಯ್ತು, ಮುಂದಿನ ಸಂದರ್ಭದಲ್ಲಿ ಅಪ್ಡೇಟ್ ಆದವ್ರ ಸಂದರ್ಭದಲ್ಲಿ ಅವರು ಕಾರ್ನಲ್ಲಿ ಹೋಗಕ್ಕೆ ಶುರುವಾದರು. ಇವತ್ತೂ ಕೂಡ ನಾವು ಕಾರ್ನಲ್ಲಿ ತೆರಳಿದ್ನ ನಾವು ನೋಡಿದ್ವಿ. ಯದುವೀರ್ ಒಡೆಯರವರು ಒಂದು 2 ಬಾರಿ ಅವರು ಸಹ ಬೆಳ್ಳಿ ರಥದಲ್ಲಿ ಶಮೀವೃಕ್ಷ ಪೂಜೆ ಮಾಡ್ಲಿಕ್ಕೆ ಹೋದರು. ಈ ಶಮೀವೃಕ್ಷ ಪೂಜೆ ನಂತರದಲ್ಲಿ ಮತ್ತೆ ಅರಮನೆಗೆ ಹೋಗ್ತಾರೆ. ಅರಮನೆಗೆ ಹೋಗೋದಾದ್ಮೇಲೆ ಈ ನಂದಿ ಧ್ವಜ ಪೂಜೆಗೆ ಹಿಂದೆ ಜಯಚಾಮರಾಜೇಂದ್ರ ಒಡೆಯರವರು ಕುದುರೆ ಸವಾರಿನಲ್ಲಿ ಬರ್ತಿದ್ರಂತೆ. ಕುದುರೆ ಮೇಲೆ ಬಂದು ಆ ನಂದಿ ಧ್ವಜವನ್ನು ಪೂಜೆ ಮಾಡಿ ಮತ್ತೆ ಅರಮನೆಗೆ ತೆರಳಿ ತಾವು ಅಂಬಾರಿ ಮೇಲೆ ಕೂರ್ಲಿಕ್ಕೆ ಎಲ್ಲ ರೀತಿಯ ತಮ್ಮ ರಾಜ ಪೋಷಾಕಗಳನ್ನ ಹಾಕೊಂಡು ರೆಡಿ ಮಾಡ್ತಿದ್ರಂತೆ. ಇದು ಪುರಾಣಗಳ ಪ್ರಕಾರ ಸರಿ ಹೇಳಿದ ರೀತಿಯಲ್ಲಿ ನಂದಿ ಏನಪ್ಪ ಅಂತಂದ್ರೆ ನಮ್ಮ ಶಿವನ ವಾಹನ. ಯಾವುದೇ ಕಾರ್ಯಗಳು ಕೂಡ ವಿಘ್ನವಾಗದೆ ನಿರ್ವಿಘ್ನವಾಗಿ ನೆರವೇರಲಿ, ಶಿವನ ವಾಹನ. ಅದು ನಂದಿ ಧ್ವಜಕ್ಕೆ ಪೂಜೆ ಮಾಡಿ ಮುಖ್ಯಮಂತ್ರಿಗಳು ತೆಂಗಿನಕಾಯಿ ಹೊಡೆದ್ರು. ಮಹಾರಾಜರು ಪೂಜೆ ಮಾಡ್ತಾ ಇದ್ರು. ಇವತ್ತು ಅವರು ಮುಖ್ಯಸ್ಥರಾಗಿದ್ದಾರೆ, ಮುಖ್ಯಮಂತ್ರಿಗಳು. ಹಾಗಾಗಿ ನಂದಿ ಧ್ವಜನ ಪೂಜೆ ಮಾಡಿ ಚಾಲನೆ ಕೊಡ್ತಾರೆ. ಇಲ್ಲಿಂದ ಅಧಿಕೃತವಾಗಿ ಜಂಬೂ ಸವಾರಿಗೆ ಚಾಲನೆ ಸಿಕ್ಕಿದಾಗ ಆಗುತ್ತೆ. ಇದು ಇದರಲ್ಲಿ ಈ ನಂದಿ ಧ್ವಜದಲ್ಲಿ ಏನು ಮಂಟಪ ಮುಖ್ಯಮಂತ್ರಿಗಳಿಗೆ ಈ ಸಾರಿ ದಸರಾ ಸಮಿತಿ ಅವರು ಕೊಡ ಮಾಡ್ತಾ ಇರುವಂತಹ ಮಂಟಪ ಅಂತ ಹೇಳಲಾಗ್ತಾ ಇದೆ. ಮುಖ್ಯಮಂತ್ರಿಗಳ ಮನೆಯ ಕುಲದೇವತೆಯ ಮಂಟಪ ಅದು. ಮುಖ್ಯಮಂತ್ರಿಗಳ ಮನೆಯ ಕುಲದೇವಿಯನ್ನ ಒಂದು ಮಂಟಪದಲ್ಲಿ ಕೂರಿಸಿ ಬಹಳ ಸುಂದರವಾದ ಕೆತ್ತನೆ ಕಾರ್ಯವನ್ನ ಮಾಡಿ ಅವರಿಗೆ ಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥದ್ದು. ಅವರ ಕುಲದೇವಿಯನ್ನ ಮನೆಯಲ್ಲಿಟ್ಟು ಪೂಜಿಸೋದಕ್ಕೆ ಅನುಕೂಲ ಆಗಲಿ ಅಂತ ಮಾಡಿಕೊಡ್ತಾ ಇರುವಂಥದ್ದು. ಈ ಸಾರಿ ದಸರಾ ಸಮಿತಿಯವರು ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿ ಇಬ್ಬರಿಗೂ ಕೂಡ ಆ ಥರದ ಒಂದು ಕುಲದೇವತೆಯ ಮಂಟಪವನ್ನು, ಅವರವರ ಕುಲದೇವಿಯ ಮಂಟಪವನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಓದ್ಸೋಣ ಇಲ್ಲೇ ಬೇಕಾ ಓದಕ್ಕೆ. ಶಿವನ್ ನಿಲ್ಸಮ್ಮ ಎದುರುಗಡೆ ನಂದಿ ಕಂಬ ಕಾಣ್ತಾ ಇಲ್ಲ. ಗುರು ಮುಂದೆ ಹೋಗ್ಬೇಡಮ್ಮ, ಹಿಂದೆ ಬಾ. ಕರ್ಕ ಬರಲ್ಲ ನಿನ್ಗೆ ತಾಂಬೂಲ ಕೊಟ್ಟೆ. ಓಕೆ ಸರ್ 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 ಬಣ್ಣ ಸಾಕು ತಿರುಗಿಸಿದಾಗಲೇ ಗೊತ್ತಾಗೋದು ಎಲ್ಲಿಂದ ಬರಲಿ ಅಂತೆ. ನಂದಿ ಧ್ವಜ ಹತ್ರ ಪೋಡಿಯಂ ಹತ್ರ ಬೇಡ, ಹಿಂದೆ ಹಿಂದೆ
ಈ ನಂದಿ ಕಂಬ ಇದೆಯಲ್ಲ ಭಾಳ ಶ್ರೇಷ್ಠವಾದಂಥ ನೋಡಿ. ಅವರು ವಾರಾನ್ಗಟ್ಲೆ ತಿಂಗಳಾನ್ಗಟ್ಲೆ ಅದನ್ನು ಇದು ಮಾಡಿರ್ತಾರೆ. ಸಾಕಷ್ಟು ಇದು ಲಿಂಗಾಯತ ಸಮುದಾಯದವರು ಅವ್ರು ಮಾಡ್ತಾರೆ ಅದನ್ನು. ಇದಕ್ಕೋಸ್ಕರ ಅವರು ಶ್ರೇಷ್ಠವಾಗಿ ಇದು ಮಾಡ್ತಾರೆ ನೋಡಿ. ಅದು ಯಾವುದೇ ಕಾರಣಕ್ಕೂ ಬೆಳಗ್ಗೆ ನಾನು ಕೇಳ್ತಾ ಇದ್ದೆ, ನಂದಿ ಕಂಬ ಯಾವುದೇ ಕಾರಣ ನೆಲಕ್ಕೆ ತಾಕಬಾರ್ದು, ಹೇಗೆ ಅದು ಎದೆ ಬಟ್ಟಕ್ಕೆ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಹಾಗೆ ಅಷ್ಟು ಕಲಶಗಳು ಸಹ ಮೇಲಿರುವ ಕಲಶಗಳು ಶಬ್ದ ಬರುತ್ತೆ. ಅದಕ್ಕೆ ನಮ್ಮ ಯಾರು ಪ್ರಜಾಪ್ರಭುತ್ವದ ಮುಖ್ಯಸ್ಥರು ಯಾರಿರ್ತಾರೆ, ಪ್ರಜಾಪ್ರಭುತ್ವ ಮುಖ್ಯಸ್ಥರು ಮುಖ್ಯಮಂತ್ರಿ ಅವರು ಪೂಜೆ ಮಾಡ್ತಾರೆ. ಪೂಜೆ ಆದ ನಂತರ ಅವ್ರಿಗೆ ಒಂದು ದೇಶಕ್ಕೆ, ರಾಷ್ಟ್ರಕ್ಕೆ ಮತ್ತು ರಾಜ್ಯಕ್ಕೆ ಒಂದು ಸಂದೇಶ ಕಳಿಸ್ತಾರೆ. ಅದು ಆಗಿನ ಕಾಲದಲ್ಲಿ ಮಹಾರಾಜರು ನಡೆಸೋದು. ಅದು ಕಡೆಯಾದಂಥ ಜಯಚಾಮರಾಜೇಂದ್ರ ಒಡೆಯರು 1969ರಲ್ಲಿ ಇದು ಸಂದೇಶವನ್ನು ಕೊಟ್ಟರು. ನಂತರ ನಮ್ಮ ಮಹಾರಾಜರು ಕೊಡಲಿಲ್ಲ. ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆ ನಂದಿ ಕಂಬನ ಪೂಜೆಯನ್ನು ನಮ್ಮ ಮೈಸೂರು, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಮಾಡ್ತಾರೆ ನೋಡಿ. ಇಲ್ಲಿ ವಿಶೇಷ ಈ ಅರಮನೆಯ ನಡೆಯುವಂತಹ ಮೆರವಣಿಗೆಯನ್ನು ಚಾಲನೆಯನ್ನು ನಮ್ಮ ಮುಖ್ಯಮಂತ್ರಿಗಳು ಕೊಡ್ತಾರೆ. ಸಂಜೆ ನಡೆಯುವಂಥ ಪಂಜಿನ ಕವಾಯತಿಗೆ ಸಂವಿಧಾನದ ಮುಖ್ಯಸ್ಥರಾದಂಥ ರಾಜ್ಯಪಾಲರು ಚಾಲನೆ ಕೊಡ್ತಾರೆ. ಅದಕ್ಕೆ ವ್ಯತ್ಯಾಸ ನಡೆಯುತ್ತೆ. ಹಾಗಾಗಿ ಇದು ಒಂದು ರೀತಿ ನಂದಿ ಕಂಬ ಒಂದು ವಿಶೇಷವಾದಂತಹ ಒಂದು ಹೇಳ್ಬೋದು. ಅದು ನಂದಿ ಧ್ವಜದ ಪೂಜೆಗೆ ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ. ಅವ್ರ ಜೊತೆ ಇತರ ಸಚಿವರುಗಳು ಕೂಡ ಇದ್ದಾರೆ, ಗಣ್ಯರು ಕೂಡ ಆಗಮಿಸಿದ್ದಾರೆ. ನಂದಿ ಧ್ವಜದ ಪೂಜೆಯನ್ನ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ನಂದಿ ಧ್ವಜ ಪೂಜೆಯನ್ನ ಮಹಾರಾಜರೇ ಮಾಡ್ತಿದ್ರು. ಇವಾಗ ನಾವು ಏನು ವಿಜಯ ಯಾತ್ರೆಯನ್ನು ನೋಡಿದ್ವಿ ಈಗ ಹಿಂದೆ, ಆ ವಿಜಯ ಯಾತ್ರೆಗೆ ತೆರಳಬೇಕಾದ್ರೆ ಮೊದಲು ಮಹಾರಾಜರುಗಳು ವಿಜಯ ಯಾತ್ರೆ ಯಾವ ರೀತಿ ಅಂತ ಅಂದರೆ ಬೆಳಗ್ಗೆ ಸಾಂಕೇತಿಕವಾಗಿ ಮಾಡ್ತಿದ್ರು. ನಂತರ ವಿಜಯ ಯಾತ್ರೆ ಅವರು ಅಂಬಾರಿ ಮೇಲೆ, ಚಿನ್ನದ ಅಂಬಾರಿ ಮೇಲೆ ಹೋಗ್ತಿದ್ರು. ಅಪ್ ಟು ಜಯಚಾಮರಾಜೇಂದ್ರ ಒಡೆಯರ್ ಅವರು ಮತ್ತು ಅವ್ರ ಮಗ ಶ್ರೀಕಂಠದತ್ತ ಒಡೆಯರ್ ಅವರು ಯುವರಾಜರಾಗಿದ್ದರು. ಅದಾದ ನಂತರದಲ್ಲಿ ಇವರು ಶ್ರೀಕಂಠದತ್ತ ಒಡೆಯರವರು ವಿಜಯ ಯಾತ್ರೆಗೆ ತೆರಳಬೇಕು ಅಂತ ಅಂದರೆ ಮೊದಲು ಬೆಳ್ಳಿ ರಥದಲ್ಲಿ ಹೋಗ್ತಿದ್ರು. ಮುಂದೆ 2 ಹಸುಗಳನ್ನು ಕಟ್ಟು ಆ ಹಸು ಆ ಬೆಳ್ಳಿ ರಥವನ್ನು ಎಳ್ಕೊಂಡು ಹೋಗ್ತಿತ್ತು. ಸೊ ಏನಾಯ್ತು, ಮುಂದಿನ ಸಂದರ್ಭದಲ್ಲಿ ಅಪ್ಡೇಟ್ ಆದವ್ರ ಸಂದರ್ಭದಲ್ಲಿ ಅವರು ಕಾರ್ನಲ್ಲಿ ಹೋಗಕ್ಕೆ ಶುರುವಾದರು. ಇವತ್ತೂ ಕೂಡ ನಾವು ಕಾರ್ನಲ್ಲಿ ತೆರಳಿದ್ನ ನಾವು ನೋಡಿದ್ವಿ. ಯದುವೀರ್ ಒಡೆಯರವರು ಒಂದು 2 ಬಾರಿ ಅವರು ಸಹ ಬೆಳ್ಳಿ ರಥದಲ್ಲಿ ಶಮೀವೃಕ್ಷ ಪೂಜೆ ಮಾಡ್ಲಿಕ್ಕೆ ಹೋದರು. ಈ ಶಮೀವೃಕ್ಷ ಪೂಜೆ ನಂತರದಲ್ಲಿ ಮತ್ತೆ ಅರಮನೆಗೆ ಹೋಗ್ತಾರೆ. ಅರಮನೆಗೆ ಹೋಗೋದಾದ್ಮೇಲೆ ಈ ನಂದಿ ಧ್ವಜ ಪೂಜೆಗೆ ಹಿಂದೆ ಜಯಚಾಮರಾಜೇಂದ್ರ ಒಡೆಯರವರು ಕುದುರೆ ಸವಾರಿನಲ್ಲಿ ಬರ್ತಿದ್ರಂತೆ. ಕುದುರೆ ಮೇಲೆ ಬಂದು ಆ ನಂದಿ ಧ್ವಜವನ್ನು ಪೂಜೆ ಮಾಡಿ ಮತ್ತೆ ಅರಮನೆಗೆ ತೆರಳಿ ತಾವು ಅಂಬಾರಿ ಮೇಲೆ ಕೂರ್ಲಿಕ್ಕೆ ಎಲ್ಲ ರೀತಿಯ ತಮ್ಮ ರಾಜ ಪೋಷಾಕಗಳನ್ನ ಹಾಕೊಂಡು ರೆಡಿ ಮಾಡ್ತಿದ್ರಂತೆ. ಇದು ಪುರಾಣಗಳ ಪ್ರಕಾರ ಸರಿ ಹೇಳಿದ ರೀತಿಯಲ್ಲಿ ನಂದಿ ಏನಪ್ಪಾ ಅಂತಂದ್ರೆ ನಮ್ಮ ಶಿವನ ವಾಹನ. ಯಾವುದೇ ಕಾರ್ಯಗಳು ಕೂಡ ವಿಘ್ನವಾಗದೆ ನಿರ್ವಿಘ್ನವಾಗಿ ನೆರವೇರಲಿ ಶಿವನ ವಾಹನ. ಅದು ನಂದಿ ಧ್ವಜಕ್ಕೆ ಪೂಜೆ ಮಾಡಿ ಮುಖ್ಯಮಂತ್ರಿಗಳು ತೆಂಗಿನಕಾಯಿ ಹೊಡೆದ್ರು ಮಹಾರಾಜರು ಪೂಜೆ ಮಾಡ್ತಾ ಇದ್ರು. ಇವತ್ತು ಅವರು ಮುಖ್ಯಸ್ಥರಾಗಿದ್ದಾರೆ, ಮುಖ್ಯಮಂತ್ರಿಗಳು. ಹಾಗಾಗಿ ನಂದಿ ಧ್ವಜನ ಪೂಜೆ ಮಾಡಿ ಚಾಲನೆ ಕೊಡ್ತಾರೆ. ಇಲ್ಲಿಂದ ಅಧಿಕೃತವಾಗಿ ಜಂಬೂ ಸವಾರಿಗೆ ಚಾಲನೆ ಸಿಕ್ಕಿದಾಗ ಆಗುತ್ತೆ. ಇದು ಇದರಲ್ಲಿ ಈ ನಂದಿ ಧ್ವಜದಲ್ಲಿ ಏನು ಮಂಟಪ ಮುಖ್ಯಮಂತ್ರಿಗಳಿಗೆ ಈ ಸಾರಿ ದಸರಾ ಸಮಿತಿ ಅವರು ಕೊಡ ಮಾಡ್ತಾ ಇರುವಂತಹ ಮಂಟಪ ಅಂತ ಹೇಳಲಾಗ್ತಾ ಇದೆ. ಮುಖ್ಯಮಂತ್ರಿಗಳ ಮನೆಯ ಕುಲದೇವತೆಯ ಮಂಟಪ ಅದು. ಮುಖ್ಯಮಂತ್ರಿಗಳ ಮನೆಯ ಕುಲದೇವಿಯನ್ನ ಒಂದು ಮಂಟಪದಲ್ಲಿ ಕೂರಿಸಿ ಬಹಳ ಸುಂದರವಾದ ಕೆತ್ತನೆ ಕಾರ್ಯವನ್ನ ಮಾಡಿ ಅವರಿಗೆ ಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥದ್ದು. ಅವರ ಕುಲದೇವಿಯನ್ನ ಮನೆಯಲ್ಲಿಟ್ಟು ಪೂಜಿಸೋದಕ್ಕೆ ಅನುಕೂಲ ಆಗಲಿ ಅಂತ ಮಾಡಿಕೊಡ್ತಾ ಇರುವಂಥದ್ದು. ಈ ಸಾರಿ ದಸರಾ ಸಮಿತಿಯವರು ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿ ಇಬ್ಬರಿಗೂ ಕೂಡ ಆ ಥರದ ಒಂದು ಕುಲದೇವತೆಯ ಮಂಟಪವನ್ನು, ಅವರವರ ಕುಲದೇವಿಯ ಮಂಟಪವನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಕೊಡಿ, ಆ ಫೋಟೋ ಇಲ್ಲ.